ನಮಸ್ಕಾರ. ನಾವು ಇನ್ನೊಂದು ಕುವೆಂಪು ಅವರ ಒಂದು ಮಾತಾಡಿಸಿ ಕುವೆಂಪು ಅವರ ಮತ್ತೊಂದು ನಾಟಕವನ್ನು ಗಮನಿಸೋಣ. ಅದು ಕುವೆಂಪು ಶೂದ್ರ ತಪಸ್ವಿ. ಶೂದ್ರ ತಪಸ್ವಿ ಎನ್ನುವಂಥದ್ದು ಶೂದ್ರ ತಪಸ್ವಿ ಒಂದು ಪದವ ಎರಡು ಪದವ? ಶೂದ್ರ ತಪಸ್ವಿ ಎನ್ನುವಂಥದ್ರಲ್ಲಿ ಎರಡು ಪದ ಇದೆಯಾ ಅಥವಾ ಒಂದು ಪದ ಇದೆಯಾ? ಎರಡು ಪದ ಇದೆ ಅಲ್ವಾ? ಒಂದು ಶೂದ್ರ ತಪಸ್ವಿ ಹೌದಲ್ವಾ? ಈ ಶೂದ್ರ ಅಂತಂದ್ರೇನು? ಈ ಚಾತುರ್ವರ್ಣದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೌದಲ್ವಾ? ಈ ಚಾತುರ್ವರ್ಣದಲ್ಲಿ ಕೊನೆಯಲ್ಲಿ ಇರುವಂತವನು ಶೂದ್ರ. ಆ ಶೂದ್ರನಾದಂತವನು ಇನ್ನೊಂದೇನಿದೆ, ತಪಸ್ವಿ ಹೌದಲ್ವಾ? ಅವನು ತಪಸ್ಸನ್ನ ಮಾಡಬಹುದಾ? ಇಲ್ಲ. ತಪಸ್ಸನ್ನ ಮಾಡಲಿಕ್ಕೆ ಅವಕಾಶ ಅನ್ನುವಂಥದ್ದು ಇರಲಿಲ್ಲ. ಅವನು ಸಂಸ್ಕೃತವನ್ನು ಓದಲಿಕ್ಕೆ ಅವಕಾಶ ಇಲ್ಲ, ಸಂಸ್ಕೃತನ ಓದಲಿಕ್ಕೆ ಅವಕಾಶ ಇರಲಿಲ್ಲ ಹೌದಲ್ವಾ? ಆತನಾದ್ರೂ ಕೂಡ ಮೇಲಿನ ಮೂರು ವರ್ಗದವರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂರು ವರ್ಗದವರ ಸೇವೆಯನ್ನ ಮಾಡುತ್ತಾ ಅವನು ಸಮಾಜದ ನಿಕೃಷ್ಟನಾಗಿ ಇದ್ದಂತವನು ಹೌದಲ್ವಾ? ಆದರೆ ಸಮಾಜದ ನಿಕೃಷ್ಟತನದಲ್ಲಿದ್ದಂತಹ ಶೂದ್ರನು ಕೂಡ ತಪಸ್ಸನ್ನ ಮಾಡಬಹುದು, ಆತನು ಕೂಡ ಸಾಧನೆಯನ್ನ ಮಾಡಬಹುದು. ಇದನ್ನ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ. ಕುಲವನ್ನು ಅರಸದರೆಂಬೋ ಕುಲದಿಂದ ಮುನ್ನೇನಾದರೆಂಬೋ ಸಾಕ್ಷಾತ್ ಅಗಸ್ತ್ಯ ಕಪಿಲ ದೂರ್ವಾಸ ಮಚ್ಚಿಗ. ನಮ್ಮ ಕೂಡದ ಸಂಗನ ವಚನವು ಎಂತೆಂದುದು ಆರೋ ಮೊದಲಾಗಿ ಅಂತ್ಯಜ ಕಡೆಯಾಗಿ ಶಿವಶರಣರೆಲ್ಲರೂ ಒಂದೇ ಎಂಬೆ ಅಂತ ಹೇಳ್ತಾರೆ ಬಸವಣ್ಣವರು. ಅಂದ್ರೇನಪ್ಪಾ ಅಂದ್ರೆ, ನೋಡಿ, ನೀವು ಜಾತಿಯನ್ನ ಹುಡುಕಬೇಡಿ, ಎಲ್ಲರೂ ಕೂಡ ಒಂದೇ ಅಂತ ಅನ್ನುವಂಥದ್ದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಪ್ರತಿಪಾದನೆಯನ್ನ ಮಾಡ್ತಾರೆ. ಅದನ್ನೇ ಕನಕದಾಸರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರಿ ಅಂತ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಸರ್ವಜ್ಞನೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಹೀಗೆ ಜಾತಿಯಲ್ಲಿ ಕೆಳವರ್ಗದಲ್ಲಿದ್ದಂತಹ ತಳವರ್ಗದಲ್ಲಿದ್ದಂತಹ ಒಬ್ಬ ಶೂದ್ರನು ಕೂಡ ಸಾಧನೆಯನ್ನ ಮಾಡಬಹುದು ಅಂತ ಅಂದ್ಬಿಟ್ಟು ಇದು ರಾಮಾಯಣದಲ್ಲಿ ಬರುವಂತಹ ಒಂದು ಸಣ್ಣ ಕಥೆ. ರಾಮಾಯಣದಲ್ಲಿ ಬರುವಂತಹ ಒಂದು ಸಣ್ಣ ಕಥೆ ಶಂಭೂಕ ಪ್ರಸಂಗ ಅಂತ ಅಂದ್ಬಿಟ್ಟು ಶಂಭೂಕ ಪ್ರಸಂಗ ಅಂದ್ಬಿಟ್ಟು ಈ ರಾಮಾಯಣದಲ್ಲಿ ಏನಿದೆ ಅಂದ್ರೆ, ಶಂಭೂಕ ಅನ್ನುವಂತಹ ಒಬ್ಬ ಮಹರ್ಷಿ ಇದ್ದಾನೆ. ಅವನು ಮಹರ್ಷಿ ಆದ್ರೂ ಕೂಡ ಸಾಧನೆಯನ್ನ ಮಾಡಿದ್ದಾನೆ. ಹಾಗೆ ಸಾಧನೆಯನ್ನ ಮಾಡಿ ಎಷ್ಟು ಸಾಧನೆಯನ್ನ ಮಾಡಿದಾನಪ್ಪ ಅಂದ್ರೆ, ಅವನು ಮಹರ್ಷಿಯಾಗಿದ್ದಾನೆ, ಅವನು ತಪಸ್ವಿಯಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ರಾಮನ ಬಳಿಗೆ ಓರ್ವ ಬ್ರಾಹ್ಮಣ ಬಂದು ಒಂದು ಆಹ್ವಾನ ಮಂಡಿಸಿ